ಬ್ಯಾಕಿಂಗ್ಕೊಪ್ಪ ಕಂಡೇರಾವ್ ಅಂತ ನಮ್ಮ ಸಾರ್ ಇದ್ದಾರೆ. ಅವರು ಹಳೆ ಕಾಲದ ಪ್ರತಿಯೊಂದು ವಸ್ತುಗಳನ್ನು ನೋಡೋಂಥ ಅವಕಾಶ ಮ್ಯೂಸಿಯಂ ಮಾಡಿದ್ದಾರೆ. ಆ ಭಗವಂತ ಅವರಿಗೆ ಯಾವಾಗಲೂ ಚಿರಋಣಿಯಾಗಿ ನಾವಿರ್ತೀವಿ. ಹೆಚ್ಚಾಗಿ ಆರೋಗ್ಯ ಆಯುಷ್ಯ ನೆಮ್ಮದಿ ಯಾವಾಗಲೂ ಕೊಡಲಿ. ಪಾಪ ಭಾಳ ಸಾಧನೆಯಿಂದ ಮಾಡಿದ್ದಾರೆ ಸಾಧಕರು. ಕುಂಬಳಬೇಲ್ ಹತ್ರ ಬಂದಿದ್ದೀವಿ. ಸ್ಕೂಲ್ ಇದು ಭದ್ರಾವತಿ ಹೋಗೋ ರೋಡ್ ಲೆಫ್ಟಿಗೆ ಕುಂಬಳಬೇಲ್ ಫಾರೆಸ್ಟ್ ಏರಿಯಾ ಜಾಗ. ಎಲ್ಲಿದೆ ಹಾವು? ಏನಾಗಿದೆ? ಬೆಕ್ಕಿನ ಮರಿ ನುಂಗಿದ್ಯಾ? ಯಾರ ಮನೆ ಇದು? ಹೌದಾ? ಏನಾಗಿದೆ ಮ್ಯಾಟ್ರು? ಬೆಕ್ಕು ತಿಂದಿದೆ, ಒಂದು ಚಿಕ್ಕ ಬೆಕ್ಕು. ಅಯ್ಯೋ, ಎಷ್ಟು ಮರಿ ಹಾಕಿತ್ತು? ಎರಡಿತ್ತು, ಒಂದು ತಿಂದಿದೆ. ಓಕೆ, ಈಗ ಹೋಗತ್ತೆ. ನುಂಗಕ್ ಬಂದಿದೆ. ಅದು ನುಂಗದಾಗ ಪೂರ್ತಿ ನೋಡಿದೆ ನಾನು, ನುಂಗಿ ಹೋಗುತ್ತೆ ಅಂತ. ಆ ಜಾಗದೊಳಗೆ ಹಿಡಿಸ್ಲಿಲ್ಲ ಅದಕ್ಕೆ. ಆಮೇಲೆ ಅಲ್ಲಿ ಹೋಗಿ ಆ ಟಪ್ಸ್ ಮರಿ ಎಷ್ಟಿದೆ? ಎಷ್ಟು ನುಂಗ್ತು? ಇನ್ನೊಂದು ಒಳಗೆ ಸೇಫ್ಟಿ ಮಾಡಿದೆ. ಅಲ್ಲಿಗೆ ಹೋಗೋದು ಮೇಲ್ಕಿ ಲೈಟ್ ಆ ಮೂಲೆಗೆ ಅದೇ ಆ ಮರಿ ಉಡ್ಸಕ್ಕೆ ಈ ಮರಿ ಓದಾಡ್ತೀವಿ. ಅದಕ್ಕೆ ಗೊತ್ತಾಗಿತ್ತು ಈಗ ಒಂದು ಮರಿ ಸತ್ತೋಗ್ತು. ಬಾಲ ಕಾಣಿಸ್ತೈತೆ. ಬರ್ತಾಯ್ತು. ಬಾಲ ಸ್ವಲ್ಪ ಬಂತು. ಬರ್ತಾ ಇದೆ ಬರ್ತಾ ಇದೆ. ಬರ್ತಾ ಇದೆ. ಕಾಲು ಭಾಗ ಬಂತು. ಬಂತು. ಇಲ್ಲ, ಕಾಲು ಭಾಗ ಬಂದಿತ್ತೆ. ಬಂತು ಬಂತು. ತಲೆ ಹೋದ್ರೆ ಸಾಕಲ್ಲ, ಹೋಗುತ್ತೆ. ಶಬ್ದ ಮಾಡ್ತೈತಿ. ಗೇಟ್ ಹತ್ರ ಹೊರಗೆ ಹೋಗಿ ತುಂಬಾ ಟ್ರೈ ಮಾಡ್ತು. ಆ ಬೆಕ್ಕು ನುಂಗಿರೋದ್ರಿಂದ ಆ ಜಾಲರಿ ಹಿಡಿಸ್ಲಿಲ್ಲ. ಅದಕ್ಕೆ ಹಿಡಿತಾರೆ ಗೊತ್ತಾಗುತ್ತೆ. ಅವಾಗ ಮನೆಯಲ್ಲ ತಿಂದಿತ್ತು, ಅದು ಹೋಗಲ್ಲ ಅಂತ ನಿಮಗೆ ಫೋನ್ ಮಾಡಕ್ ಹೇಳಿದ್ದು. ಎಷ್ಟು ಮಾಡ್ತೈತೆ. ಹೋಯ್ತು ಫೈನಲಿ. ಏನು ಸೇಫ್ಟಿ ಮಾಡೋದ ಏನು? ಕಾಡಿ ಬಿಡ್ತೀನಿ ಈಗ. ವೈಲ್ಡ್ ಲೈಫ್ ತಗೊಂಡೋಗಿ ಆಫೀಸಿದೆಲ್ಲ ಅವರಿಗೆ ಕೇಳಿ ಬಿಟ್ಟು ಪ್ಯಾಕ್ ಮಾಡ್ತಾ ಇದ್ದೆ. ಬುಕ್ಕುಗಳು ಇವು ಬೆಕ್ಕುಗಳು ಚೀರಿದ್ವಲ್ಲ, ಯಾಕೆ ಬೆಕ್ಕು ಚೀರ್ತಾವಲ್ಲ ಅಂತ ಬಂದೆ ನೋಡಕ್ಕೆ. ಆವಾಗ ಒಂದನ್ನ ಅಟ್ಯಾಕ್ ಮಾಡಿ ನುಂಗ್ಬಿಟ್ಟ. ಬಂದ ಹೊಡೆದು ಸಾಯಿಸ್ತು. ಫಸ್ಟ್ ಎಷ್ಟು ಗಂಟೆ ಅಂತ? 1 ಗಂಟೆ ನುಂಗಕ್ಕ. 1 ಗಂಟೆ. ಆಮೇಲೆ ಯಾರನ್ನ ಕರೆ ಮಾಡಿದ್ರೆ? ನಾವೇ 3 ಜನ ಇದ್ದ ಮನೆಯವರಿಗೆ ಹೇಳ್ದೆ ನಾನು. ಅವರು ಅವ್ರ ಫ್ರೆಂಡಿಗೆ ಹೇಳಿ ನಿಮ್ಮ ಹತ್ರ. ಯಾರು ಬಂದ್ರು? ಸ್ನೇಕ್ ಕಿರಣ್. ಥ್ಯಾಂಕ್ ಯು, ಒಳ್ಳೇದಾಗ್ಲಿ. ಏನೋ ಪರಿಸ್ಥಿತಿ ಇಲ್ಲಿ ಎಷ್ಟು ದೇಹ ಇದೆ. ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟೋಗ್ರಿ. ಓಕೆ ಓಕೆ, ಥ್ಯಾಂಕ್ ಯು, ಒಳ್ಳೇದಾಗ್ಲಿ.